ಫ್ರೆಂಡ್ಸ್, ಇದು ಶುಕ್ರವಾರ ಬೆಳಗ್ಗೆ ನಾನು ಬನ್ಸಿರವ ಉಪ್ಪಿಟ್ಟು ಮಾಡಿದೆ. ಟಿಫಿನ್ಗೆ ಜೊತೆಗೆ ಪಾಲಕ್ ತೊಗೊಂಡಿದ್ದೀನಿ, ಪಪ್ಪು ಮಾಡೋಣ ಅಂದ್ಬಿಟ್ಟು. ಜೊತೆಗೆ ನಾನೊಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ನಾನೊಂದು ರೆಸಿಪಿ ವಿಡಿಯೋನ ಮಾಡಾಕ್ತೀನಿ. ಜೊತೆಗೆ ಇದನ್ನು ಹಾಲೋಟೆಕ್ ತೊಗೊಳೋದ್ರಿಂದ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಏರ್ ಗ್ರೋತ್ ಆಗುತ್ತೆ. ಜೊತೆಗೆ ಇದು ಹಿಂದಿನ ದಿನದ ವಿಡಿಯೋ. ನೈಟ್ ನಾನು ಈ ಪೌಡರ್ನ ಮಾಡಿಟ್ಕೊಂಡೆ. ಹೇಳಿದೆ ಅಲ್ಲ, ನಾನು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪೌಡರ್ ಮಾಡ್ಕೋತೀನಿ ಅಂತ. ಇದು ಡಿಟಾಕ್ಸ್ ಡ್ರಿಂಕ್ ಪೌಡರ್ ಥರನೇ ಬಳಸ್ಬೋದು. ನಾನು ಈ ಪೌಡರ್ನ ಕುಡ್ದಿದ್ದ ದಿನ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳಲ್ಲ, ತರಕಾರಿ ಎಲ್ಲ ಹಾಕಿ. ಇದೊಂದನ್ನೇ ತಗೋತೀನಿ. ಇದನ್ನು ತಗೊಳ್ದಿದ್ದ ದಿನ ನಾನು ಅದನ್ನು ಮಾಡ್ಕೊತೀನಿ ಆಪ್ಷನಲ್ ಆಗಿ. ವಾರದಲ್ಲಿ 2 ದಿನ ನಾನು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೋತೀನಿ. ವಾರದಲ್ಲಿ ಒಂದು 5 ದಿನ ಈ ಪೌಡರ್ನ ಬಳಸಿ ನಾನು ಕುಡಿತೀನಿ. ಸಿಂಚಿಗೂ ಸಹ ಕೊಡ್ತಾ ಇದ್ದೀನಿ. ಈ ಒಂದು ಪೌಡರು ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ಗೆ ತುಂಬಾ ಯೂಸ್ ಆಗುತ್ತೆ. ನನಗೆ 300 ಇದ್ದಿದ್ದಂಥ ಶುಗರ್ ಇದ್ದಿದ್ದು ಈಗ ನಾರ್ಮಲಿಗೆ ಬಂದಿದೆ. 130 140 ಇರುತ್ತೆ. ಅದಕ್ಕಿದೆ ಕಾರಣ. ನಾನು ಪ್ರತಿಯೊಂದನ್ನು ತಿಂತೀನಿ, ನಿಮಗೆ ಗೊತ್ತು. ನಾನೇನು ಕಟ್ ಮಾಡಿಲ್ಲ. ಫುಲ್ ವಿಡಿಯೋ ನಾನು ಇವತ್ತು ಸಂಜೆ ತಪ್ಪರು ನಾಳೆ ಬೆಳಗ್ಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ.